ಅದರ್ಸ ಮತ್ತು ಮೇಲ್ವರ್ಣೀಯ ವರ್ಸ ಅದರ್ಸ ಅನ್ನೋದು ಸಹಿತ ಕಂಡು ಬರುವಂಥ ವಿಷಯ ಆಗಿದೆ. ಹೀಗಾಗಿ ಎರಡೂ ಕಡೆಯೂ ದಾವಣಗೆರೆ ಆಯ್ತು ಬಾಗಲಕೋಟೆ ಆಯಿತು, ಎರಡೂ ಕಡೆ ಜಾತಿನೂ ವರ್ಕ್ ಆಗ್ತದೆ, ಜೊತೆಗೆ ದುಡ್ಡು ವರ್ಕ್ ಆಗ್ತದೆ, ಹಣನೂ ವರ್ಕ್ ಆಗ್ತದೆ ಅನ್ನೋದು ಅಲ್ಲಿ ನೋಡಿದಂಥ ಅನುಭವಿಸಿದ ಜನ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನೆರೆಗಟ್ಟಿನಲ್ಲೇ ಕೊನೆಯದಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಗ್ಯಾರಂಟಿ ಎಷ್ಟು ಬಡಿ ಪ್ರಭಾವ ಆಗಿತ್ತು ಬಾಗಲಕೋಟೆಯಲ್ಲಿ ಅಂತೇಳಿ ಮೋಸ್ಟ್ಲಿ ಹಳ್ಳಿಗಳ ಏರಿಯಾದಲ್ಲೇ ವಿಶೇಷ ಯಶಸ್ವಿ ಆಗು ಸಾಧ್ಯಗಳು ಹೆಚ್ಚಿದ್ದಾವೆ. ಯಾಕಂದ್ರೆ ಈಗ ಬಾಗಲಕೋಟೆ ಬರಬೇಕಾಗಿತ್ತು, ಮತ್ತೊಂದು ಊರಿಗೆ ಹೋಗ್ಬೇಕಾಗಿತ್ತು, ಹೆಚ್ಚು ಏನಪ್ಪ ಅಂದ್ರೆ ಹಳ್ಳಿ ಜನ ಹೋಗ್ತಿರ್ತಾರೆ. ಇವತ್ತು ಹೆಣ್ಮಕ್ಳಿಗೆ ಫ್ರೀ ಇರೋದ್ರಿಂದ ಸಹಜವಾಗಿ ಅವರಿಗೆ ಈ ಕಾಂಗ್ರೆಸ್ ಕಡೆ ಒಲವ ಪ್ರೀತಿ ಏನಪ್ಪ ಅಂದ್ರೆ ಹೆಚ್ಚಿಗೆ ಎದ್ದು ಬರ್ತದೆ ಅನ್ನೋದು ಸತ್ಯದ. ಹೀಗಾಗಿ ಬಾಗಲಕೋಟೆ ಸಹಿತ ಸಿದ್ದರಾಮಯ್ಯ ವಶ ಆಗ್ತದೆ ಅಂತೇಳಿ ಭಾಳ ಜನ ಅಂತ ಇದ್ದಾರೆ. ಅದರ ಆಗ್ತದನ ಅನ್ನುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಬಲಗ ಬಂಟ ಸತೀಶ್ ಅಂತೂ ಅವರಲ್ಲೇ ಉಳಿದಿದ್ದಾರೆ, ಪ್ರಚಾರ ಮಾಡ್ತಾಯಿದ್ದಾರೆ. ಮತ್ತು ಕೆಲವೊಂದು ವಿರೋಧಿಗಳು ಆರೋಪ ಮಾಡೋಂಗೆ ಗುಂಡಾಗಿರಿ ಮಾಡಿದಾರೆ, ಅದು ಗೊತ್ತಿಲ್ಲ. ಇನ್ನು ಸಿಚುವೇಶನ್ ಹೇಳುವಂಥದ್ದು ಅಲ್ಲಿ ಜನ ನೋಡಿದವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ, ಏನು ಮಾಡ್ತಾರೆ ಅನ್ನೋ ಸಹಿತ ಅಷ್ಟ ಮುಖ್ಯದ. ಆದಷ್ಟು ಈ ಮೈಂಡ್ಗಳು, ಹೊಸ ಮೈಂಡ್ಗಳು ಈ ಕೋಮುವಾದ ಜಾತಿವಾದಕ್ಕೆ ಬಲಿ ಆಗದಿರಲಿ, ಯುವಕರಿಗೆ ಆಯ್ಕೆ ಮಾಡಲಿ ಅನ್ನೋದು ನಮ್ಮ ಕೊನೆಯ ಆಸೆ ಅಥವಾ ನಮ್ಮ ಆಸೆ ಈ ರೀತಿ ಅದ. ಅದು ಅದಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಲ್ಲಿಯ ಮತದಾರ ಅನ್ನೋದನ್ನು ಬಂದು ಇನ್ನೇನು ಭಾಳ ದೂರಿಲ್ಲ, ಮುಂದಿನ 24 ಗಂಟೆಯಲ್ಲಿ ಶುರು ಆಗಿರ್ತದೆ. ನಾಳೆ ಹೇಳಿದಾಗ ನೋಡೋಣ ಆ ಸಂದರ್ಭದಲ್ಲಿ ಯಾರಿಗೆ ಮತ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. 16 ನ್ಯೂಸ್ 10 ಸತ್ಯದ ಕೈಗಳಲ್ಲಿ ವಂದನೆಗಳು.